ಬೆಂಗಳೂರಿನಲ್ಲಿ ನಾಯಿಗೆ ಡಿಕ್ಕಿ ಹೊಡೆದಿದೆ ಕಾರು. ಬೆಂಗಳೂರಿನ ಸಿದ್ದಾಪುರದಲ್ಲಿ ಭೀಕರ ಘಟನೆ ನಡೆದಿದ್ದು 9 ದಿನಗಳ ಹಿಂದೆ ನಡೆದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಾಣಿಪ್ರಿಯ ಬದ್ರಿ ಪ್ರಸಾದ್ ಅವರು ಸಿದ್ದಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನ ಆಧರಿಸಿ ದೂರನ್ನ ಕೊಟ್ಟಿದ್ರು ಬದ್ರಿ ಪ್ರಸಾದ್. K05NK5893 ಅನ್ನುವಂತಹ ನಂಬರಿನ ಕಾರಿನಿಂದ ನಾಯಿಗೆ ಡಿಕ್ಕಿಯಾಗಿದೆ. ಆದಿಕೇಶವಲು ಮಗ ಶ್ರೀನಿವಾಸ್ ಹೆಸರಲ್ಲಿ ಕಾರು ರಿಜಿಸ್ಟ್ರಾರ್ ಆಗಿದೆ. ಆದಿಕೇಶವಲು ಮೊಮ್ಮಗ ಆದಿ ಅನ್ನುವಾತನ ಮೇಲೆ ಇದೀಗ ಆರೋಪ ಕೇಳಿ ಬಂದಿದ್ದು, ಸದ್ಯಕ್ಕೀಗ ಯಾರು ಕಾರನ್ನ ಡ್ರೈವ್ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕಾರು ಚಾಲನೆ ಮಾಡ್ತಾ ಇದ್ದವರು ಯಾರು, ಕಾರ್ ಡೀಟೇಲ್ಸ್ ಕೊಡುವಂತೆ ಸಿದ್ದಾಪುರ ಪೊಲೀಸರು ಶ್ರೀನಿವಾಸ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 2022ರಲ್ಲಿ ಆದಿ ವಿರುದ್ಧ ನಾಯಿ ಮೇಲೆ ಹತ್ತಿಸಿದಂತಹ ಕೇಸ್ ಕೂಡ ದಾಖಲಾಗಿತ್ತು. ಈಗ ನಾಯಿಗೆ ಡಿಕ್ಕಿ ಹೊಡೆದಂತಹ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ದೂರು ದಾಖಲಾಗಿದೆ. ಸಿದ್ದಾಪುರದಲ್ಲಿ ಬದ್ರಿ ಪ್ರಸಾದ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. 9 ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿರುವುದು. ಪ್ರಾಣಿಪ್ರಿಯ ಬದ್ರಿ ಪ್ರಸಾದ್ ಅವರು ಸಿದ್ದಾಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ದೂರು ಕೊಟ್ಟಿದ್ದಾರೆ. K05NK5893 ಈ ನಂಬರ್ನ ಕಾರ್ನಿಂದ ನಾಯಿಗೆ ಡಿಕ್ಕಿ ಹೊಡೆದಿದೆ ಅಂತ ಸಿಸಿಟಿವಿಯ ದೃಶ್ಯಾವಳಿಗಳ ಆಧಾರದ ಮೇಲೆ ಅವರು ದೂರನ್ನ ಕೊಟ್ಟಿರುವುದು. ಆದಿಕೇಶವಲು ಮಗ ಶ್ರೀನಿವಾಸ ಹೆಸರಲ್ಲಿ ಕಾರು ರಿಜಿಸ್ಟ್ರಾರ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಈ ಹಿಂದೆ ಕೂಡ ಆದಿಕೇಶವಲು ಅವರ ಮಗ ಶ್ರೀನಿವಾಸ್ ಮೇಲೆ ದೂರು ದಾಖಲಾಗಿತ್ತು ಇಂತಹ ಒಂದು ವಿಚಾರದಲ್ಲಿ. ಇದೀಗ ಅವರೇ ಮಾಡಿರೋದು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ? ಜೊತೆಗೆ ಈ ಒಂದು ಘಟನೆ ನಡೆದ ನಂತರ ಈಗಾಗಲೇ ದೂರನ್ನು ಕೂಡ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ? ನವಿತಾ ಜೈನ್, ಅಂದರೆ ಇದೇ ತಿಂಗಳು 18ನೇ ತಾರೀಕು ಮಧ್ಯಾಹ್ನ 2:30 ಸಮಯ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಜೈನರದ 9ನೇ ಕ್ರಾಸಲ್ಲಿ ಅಲ್ಲಿ ನಾಯಿ ರೋಡ್ ಸೈಡಲ್ಲಿ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ರೋಡ್ ಸೈಡಲ್ಲಿ ಹೋಗ್ತಾ ಇದ್ದಂಥ ಕಾರು ಏಕಾಏಕಿ ನಾಯಿಯ ಮೇಲೆ ಹತ್ತಿಸಿ ಆತ ಹೋಗುವಂಥದ್ದು, ಅದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಇದು ಆ ಒಂದು CCTVಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಉದ್ದೇಶಪೂರ್ವಕವಾಗಿ ಒಂದು ಕೃತ್ಯವನ್ನು ನಡೆಸಲಾಗಿದೆ ಅಂತೇಳಿ. ಆ ಬಳಿಕ ಅಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಲೋಕಲ್ಸ್ ಎಲ್ಲ ಬೈತಾ ಇರ್ತಾರೆ. ನಂತರ ಆತ ಕಾರ್ ಫಾಸ್ಟಾಗಿ ಹೋಗ್ತಾನೆ. ಆದರೆ ಈಗ ವಿಚಾರ ಬೆಳಕಿಗೆ ಬಂತಾ ಇರುವಂಥದ್ದು ಆದಿಕೇಶವಲು ಮೊಮ್ಮಗ ಆದಿ ಎಂಬಾತ, ಅಂದರೆ ಆದಿಕೇಶವಲು ಮಗ ಶ್ರೀನಿವಾಸ್ ಅಂತೇಳಿ, ಶ್ರೀನಿವಾಸ್ ಮಗ ಆದಿ ಅಂತೇಳಿ. ಇಲ್ಲಿ ಇರುವಂಥದ್ದು ಕಾರ್ ಬಂದು ಶ್ರೀನಿವಾಸ್ ಹೆಸರಲ್ಲಿದೆ. ಆದರೆ ಕಾರನ್ನು ಓಡಿಸ್ತಾ ಇದ್ದಂಥದ್ದು ಅವತ್ತಿನ ದಿನ ಆದಿ ಅಂತೇಳಿ ಈಗ ಆರೋಪವನ್ನು ಮಾಡಿ ಬದ್ರಿ ಪ್ರಸಾದ್ ಅಂತೇಳಿ ಎಂಬರು ಪ್ರಾಣಿಪ್ರಿಯರೀಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಅನಿಮಲ್ ಆಕ್ಟ್ ನಡಿ ಈಗ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇವತ್ತು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅಂದರೆ ಶ್ರೀನಿವಾಸ್ ಕಾರ್ ಯಾರ ಹೆಸರಲ್ಲಿದೆ ಅವರಿಗೆ ಹೆಸರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. 18ನೇ ತಾರೀಕು ಯಾರು ಕಾರನ್ನು ಡ್ರೈವ್ ಮಾಡ್ತಾ ಇದ್ರು ಮತ್ತೆ ಅವತ್ತಿನ ಈ ಕಾರ್ ಡೀಟೇಲ್ಸ್ ಸಂಬಂಧಪಟ್ಟಂತ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ನಾಳೆ ಅವ್ರ ವಿಚಾರಣೆಗೆ ಬರಬೇಕು ಅಂತೇಳಿ ಈಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು. ಇಲ್ಲಿ ಆದಿ ಅಂತ ಅಂದರೆ ಶ್ರೀನಿವಾಸ್ ಅಲ್ಲ, ಅವರ ಮಗ ಏನಿದ್ದಾನೆ ಆದಿ ಅಂತೇಳಿ, ಆತ 2022ರಲ್ಲಿ ಇದೇ ಜಯನಗರದಲ್ಲಿ ಮಲಗಿರುವಂಥ ನಾಯಿಯ ಮೇಲೆ ಕಾರನ್ನು ವಿಕೃತವಾಗಿ ಹತ್ತಿಸಿ ಆತ ಸ್ಪೀಡಾಗಿ ಹೋಗಿದ್ದ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಗಂಭೀರವಾದಂಥ ಆರೋಪ ಮಾಡಲಾಗಿತ್ತು. ಅದಲ್ಲದೆ ನಟಿ ರಮ್ಯಾ ಅವರು ಕೂಡ ಆ ಬಗ್ಗೆ ಗಂಭೀರವಾಗಿ ಒಂದು ಟೀಕೆಯನ್ನು ವ್ಯಕ್ತಪಡಿಸಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ಒಂದು ಆಕ್ಷನ್ ಆಗಬೇಕು ಅಂತೇಳಿ. ಅದಾದ ಬಳಿಕ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆ CCTV ಏನಿದೆ ಅದು ಈಗ ವೈರಲ್ ಆಗ್ತಾ ಇರುವಂಥದ್ದು. ಈಗ ಒಂದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದದ್ದು ಆದಿ ಅಂತೇಳಿದೆ. ಆದರೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯ ವೇಳೆ ಇನ್ನೂ ಕೂಡ ಅದು ಕಾರಲ್ಲಿ ಅವತ್ತಿನ ದಿನ ಯಾರು ಡ್ರೈವ್ ಮಾಡ್ತಾ ಇದ್ದದ್ದು ಕೇವಲ ಡ್ರೈವರ್ ಇದ್ರ, ಡ್ರೈವರ್ ಪಕ್ಕದಲ್ಲಿ ಏನಾದ್ರು ಆದಿ ಇದ್ನ ಅಥವಾ ಆದಿನೇ ಡ್ರೈವ್ ಮಾಡ್ತಾ ಇದ್ನ, ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟವಾದಂಥ ಮಾಹಿತಿ ಸಿಗಬೇಕಿದೆ, ಕ್ಲಾರಿಟಿ ಸಿಗಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸಿದ್ದಾಪುರ ಪೊಲೀಸರು ಕಾರ್ ಯಾರ ಹೆಸರಲ್ಲಿದೆ ಅಂತೇಳಿ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಅದು ಶ್ರೀನಿವಾಸ್ ಹೆಸರಲ್ಲಿ ಬಂದಿರುವಂಥದ್ದು, ಆದಿಕೇಶವಲು ಮಗ ಶ್ರೀನಿವಾಸ್ ಹೆಸರಲ್ಲಿ. ಹೀಗಾಗಿ ನಿಮ್ಮ ಮಗ ಅವತ್ತು ಡ್ರೈವ್ ಮಾಡ್ತಾ ಇದ್ನ, ಏನೋ ಅದ್ರ ಬಗ್ಗೆ ಕಾರ್ ಡೀಟೇಲ್ಸ್ ಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಆ ಬಳಿಕ ಕಾರ್ ಮೂವ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ಕಾರು ಅದು CCTVಯನ್ನು ತೆಗಿತಾ ಇದ್ದಾರೆ. ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತೇಳಿ ಅದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬಹುತೇಕವಾಗಿ ಆ ರೀತಿಯ ಮನಸ್ಥಿತಿಯನ್ನು ನೋಡೋದಾದ್ರೆ ಈತನೇ ಡ್ರೈವ್ ಮಾಡಿರ್ಬೋದು ಅಂತ ಕೂಡ ಒಂದು ಸಸ್ಪೆಕ್ಟ್ ಇದೆ. ಸದ್ಯ ಆ ಒಂದು ಸಸ್ಪೆಕ್ಟ್ ಆಧಾರಿತವಾಗಿಯೇ ಪ್ರಾಣಿಪಿ ಈಗ ದೂರನ್ನ ಕೊಟ್ಟಿರುವಂಥದ್ದು. ನೋಡಬೇಕಾಗುತ್ತೆ ಈಗ ಸದ್ಯ ಅದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಏನಾದ್ರು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅದು ಡ್ರೈವ್ ಯಾರು ಮಾಡ್ತಾ ಇದ್ರು ಏನಾದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಗೊತ್ತಾಗಬೇಕಾಗಿದೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್.